ಜರ್ನಲ್ ಎಂಟ್ರಿ ಮಾಡೋದು ಹೇಗೆ ಅಂತ ನೋಡೋಣ. ಜರ್ನಲೈಸ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಬುಕ್ಸ್ ಆಫ್ ಹಿಮಾಂಶು. ಹಿಮಾಂಶು ಬುಕ್ಸ್ ಬಗ್ಗೆ ಕೆಲವೊಂದು ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೆಳಗಡೆ ರೆಕಾರ್ಡ್ಸ್ ಕೊಟ್ಟಿದ್ದಾರೆ. 2017 in the 2017 December 1st business started with cash 75,000. ಸೊ ಈ ಇಷ್ಟು ಎಂಟ್ರೀಸ್ಗಳನ್ನು ಹೇಗೆ ಜರ್ನಲ್ ಎಂಟ್ರಿಯಲ್ಲಿ ಮಾಡೋದು ಅನ್ನೋದನ್ನು ನೋಡೋಣ. ಹೆಡ್ಲೈನ್ ಮೇಲೆ ಬರೆಯೋದು ಬುಕ್ಸ್ ಆಫ್ ಅಕೌಂಟ್ಸ್ ಜರ್ನಲ್ ಎಂಟ್ರೀಸ್. ಕಾಲಮ್ಸ್ ನೋಡ್ಕೊಳ್ಳಿ. ಡೇಟು, ಪರ್ಟಿಕ್ಯುಲರು, ಲೆಜರ್ ಫುಲಿಯೋ, ಡೆಬಿಟ್ ಅಮೌಂಟ್ಸ್, ಕ್ರೆಡಿಟ್ ಅಮೌಂಟ್ಸ್, ಅಂದರೆ ಟೋಟಲಾಗಿ 5 ಕಾಲಮ್ಸ್ ಇಲ್ಲಿ ಬರ್ತವೆ ನೋಡಿ. ಫಸ್ಟು 2017 December 1st ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಹಿಮಾಂಶು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಇಲ್ಲಿ ಇದು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೇಟರ್ ಟು ಕ್ಯಾಪಿಟಲ್ ಅಕೌಂಟ್. ನರೇಷನ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 75,000. ಕ್ಯಾಶ್ ಅಕೌಂಟ್ ಡೇಟರ್ ಡೆಬಿಟ್ನಲ್ಲಿ 75,000, ಕ್ರೆಡಿಟ್ನಲ್ಲೂ 75,000. ನೆಕ್ಸ್ಟ್ December 7 ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಅಂದರೆ ಗೂಡ್ಸ್ ಕ್ಯಾಶ್ ಪೇ ಮಾಡಿಬಿಟ್ಟು ಪರ್ಚೇಸ್ ಮಾಡಿದ್ದಾರೆ. ಸೊ ಪರ್ಚೇಸ್ ಅಕೌಂಟ್ ಡೇಟರ್ ಟು ಕ್ಯಾಶ್ ಅಕೌಂಟ್. ಸೊ 10,000 ಡೆಬಿಟೆಡ್, 10,000 ಕ್ರೆಡಿಟ್ನಲ್ಲಿ. ಸೊ ಪರ್ಚೇಸ್ ಡೆಬಿಟ್ ಇರೋದು ಡೆಬಿಟ್ ಕಾಲಮ್ನಲ್ಲಿ, ಆಮೇಲೆ ಕ್ರೆಡಿಟ್ ಕಾಲಮ್ನಲ್ಲಿ ಎರಡೂ ಸೇಮ್ ಅಮೌಂಟ್ ಏನಾಗುತ್ತೆ ಎಂಟ್ರಿ ಆಗ್ತಾ ಹೋಗುತ್ತೆ. ನರೇಷನ್ ಬಂದ್ಬಿಟ್ಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಸ್ವಾತಿ. ಸೊ ಸ್ವಾತಿ ಇಸ್ ದ ರಿಸೀವರ್. ಸೊ ಸ್ವಾತಿ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ನರೇಷನ್ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಬೈ ಕ್ರೆಡಿಟ್. ಅಮೌಂಟ್ ಪೇ ಆಗಿಲ್ಲ, ಇನ್ನು ನಾವು ಕ್ರೆಡಿಟ್ನಲ್ಲಿ ಸ್ವಾತಿ ಅವ್ರಿಗೆ ಏನು ಮಾಡಿದ್ದೀವಿ, ಸೋಲ್ಡ್ ಮಾಡಿದ್ದೀವಿ. December 12 ಪರ್ಚೇಸ್ ಫರ್ನಿಚರ್ 3,000. ಸೊ ಇಲ್ಲಿ ಏನಾಗಿದೆ, ಫರ್ನಿಚರ್ ಪರ್ಚೇಸ್ ಮಾಡಲಾಗಿದೆ. ಸೊ ಪರ್ಚೇಸ್ ಫರ್ನಿಚರ್ ಅಕೌಂಟ್ ಡೇಟರ್ ಟು ಕ್ಯಾಶ್ ಅಕೌಂಟ್. ನರೇಷನ್ ಪರ್ಚೇಸ್ ಫರ್ನಿಚರ್ ಅಂತ ಬರ್ಕೊಳ್ಳೋದು. 3,000 ಡೇಟಾ ಡೆಬಿಟೆಡ್, 3,000 ಈ ಕ್ರೆಡಿಟ್ ಕಾಲಮ್ನಲ್ಲಿ 3,000. ಸೊ ಇಲ್ಲಿ ಬರೆಯುವಾಗ ಫರ್ನಿಚರು, ಲ್ಯಾಂಡು, ಈ ಥರ ಮಷಿನರಿ ಈ ಥರ ಕೊಟ್ಟಾಗ ನಾವು ಪರ್ಚೇಸ್ ಮಾಡಿರೋದು ಆ ಥಿಂಗ್ಸ್ ಹೆಸರನ್ನು ಕೊಟ್ಟಾಗ ನಾವೇನು ಮಾಡಬೇಕು, ಇಲ್ಲಿ ಆ ಥಿಂಗ್ಸ್ ಹೆಸರನ್ನೇ ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಷಿನರಿ ಅಂತ ಇದ್ದಿತ್ತು. ಸೊ ಮಷಿನರಿ ಅಕೌಂಟ್ ಡೇಟರ್ ಟು ಕ್ಯಾಶ್ ಅಕೌಂಟ್ ಅಂತಲೇ ಬರ್ಕೋಬೇಕು. ಏನೂ ಕೊಟ್ಟಿಲ್ಲ, ಗುಡ್ಸ್ ಅಂತ ಕೊಟ್ಟಿದ್ದಾರೆ ಅಂದಾಗ ಇಲ್ಲಿ ಮೇಲ್ಗಡೆ ಬರೆದಿದ್ದೀವಲ್ವ ಸೆಕೆಂಡ್ ಇದರಲ್ಲಿ. ಸೊ ಪರ್ಚೇಸ್ ಅಕೌಂಟ್ ಡೇಟರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ಕೊಳ್ಳೋದು. ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ಬೇಕು, ಗಮನ ಕೊಡಬೇಕು. December 18 ಕ್ಯಾಶ್ ಅಕೌಂಟ್ ಡೇಟಾ. ಇಲ್ಲಿ ಸ್ವಲ್ಪ ನೋಡಬೇಕು, ಪ್ರಶ್ನೆ ನೋಡೋಣ. December 18 ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಇನ್ ಫುಲ್ ಸೆಟಲ್ಮೆಂಟ್. ಇಲ್ಲಿ ಥರ್ಡ್ ಎಂಟ್ರಿಯಲ್ಲಿ ಬಂದಿದೆ ಸೋಲ್ಡ್ ಗೂಡ್ಸ್ ಟು ಸ್ವಾತಿ 5,000. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಫುಲ್ ಸೆಟಲ್ಮೆಂಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫುಲ್ ಸೆಟಲ್ಮೆಂಟ್ ಅಂದಾಗ ಇಲ್ಲಿ 4,000 ಕೊಟ್ಟಿದ್ದಾರೆ. ಸೊ ಆವಾಗ ನಾವೇನು ತಿಳ್ಕೊಬೇಕು, ಇದೇನಾಗಿದೆ 1,000 ಡಿಸ್ಕೌಂಟ್ ಆಗಿದೆ. ಸೊ 5,000ಅಲ್ಲಿ 1,000 ಏನು ಮಾಡಿದ್ದಾರೆ, ಫುಲ್ ಸೆಟಲ್ಮೆಂಟು 4,000 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 1,000 ಏನಾಗಿದೆ, ಡಿಸ್ಕೌಂಟ್ ಆಗಿದೆ. ಸೊ ಅದನ್ನು ಹೆಂಗೆ ಎಂಟ್ರಿ ಮಾಡೋದಂದರೆ ಕ್ಯಾಶ್ ಅಕೌಂಟ್ ಡೇಟರ್ ಡಿಸ್ಕೌಂಟ್ ಅಕೌಂಟ್ ಡೇಟರ್ ಟು ಸ್ವಾತಿ ಅಕೌಂಟ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಇನ್ ಫುಲ್ ಸೆಟಲ್ಮೆಂಟ್ ಅಂತಾದರೂ ಬರಿಬೋದು, ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಆ್ಯಂಡ್ ಡಿಸ್ಕೌಂಟೆಡ್ 1,000 ಅಂತಾದರೂ ಬರ್ಕೊಳ್ಬೋದು. ನೆಕ್ಸ್ಟ್ December 25 ಪೇಡ್ ರೆಂಟ್. ಸೊ ರೆಂಟ್ ಪೇಡ್ ಮಾಡೋದಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಆರ್ ಡೇಟರ್ಸ್. ಸೊ ರೆಂಟ್ ಅಕೌಂಟ್ ಡೇಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ಕೊಳ್ಳೋದು. ಪೇಡ್ ರೆಂಟ್ ಅಂತ ಬರ್ಕೊಳ್ಬೋದು. ನೆಕ್ಸ್ಟ್ ಪೇಡ್ ಸ್ಯಾಲ್ರಿ. ಸೊ December 30ಗೆ ಸ್ಯಾಲ್ರಿ ಪೇಡ್ ಮಾಡಲಾಗಿದೆ 1,500 ಟು. ಸೊ ಸ್ಯಾಲ್ರಿ ಅಕೌಂಟ್ ಡೇಟರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ಕೊಳ್ಳೋದು. ಸೊ ಸ್ಯಾಲ್ರಿ ಪೇಡ್ ಅಂತ ನ್ಯಾರೇಷನ್ ಹಾಕೋಬೋದು. ಸೊ ಇದನ್ನು ಟೋಟಲ್ ಮಾಡ್ಕೊಂಡಾಗ 1,05,000 ಅಂದರೆ 1,05,000
ಬಂದಿರುತ್ತೆ. ಸೊ ಈ ಥರ ನಾವೇನು ಮಾಡ್ಬೋದು, ಸ್ವಲ್ಪ ಇಲ್ಲಿ ಡಿಸ್ಕೌಂಟ್ ಆಗಿರೋದು, ಈ ಥರ ಫುಲ್ ಆಫ್ ಸೆಟಲ್ಮೆಂಟು ಈ ಥರ ಪ್ರಶ್ನೆ ಬಂದಾಗ ನಾವು ಕಂಪ್ಲೀಟ್ ಕ್ವಶನನ್ನು ಓದ್ಬಿಟ್ಟು ಅರ್ಥ ಮಾಡ್ಕೊಂಡಾಗ ನಾವೇನು ಮಾಡ್ಬೋದು, ಈಸಿಯಾಗಿ ಜರ್ನಲ್ ಎಂಟ್ರೀಸ್ಗಳನ್ನು ಮಾಡ್ಬೋದು. ಥ್ಯಾಂಕ್ ಯು.